ದಶಕಗಳಿಂದ ವೈಜ್ಞಾನಿಕ ಪರಿಹಾರ ಮತ್ತು ಪುನರ್ವಸತಿಗಾಗಿ ಹೋರಾಟ. ಬೀದರ್ ಜಿಲ್ಲೆಯ ಕಾರಂಜ ಜಲಾಶಯ ನಿರ್ಮಾಣವಾಗಿದ್ದು 1981-86ರ ಅವಧಿಯಲ್ಲಿ ಸತತ ಬೀದರ್ ಜಿಲ್ಲೆಯ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ವಿಧಾನಸೌಧದಲ್ಲಿ ಈ ವಿಷಯನ ಪ್ರಸ್ತಾವನೆ ಮಾಡುತ್ತಲೇ ಬಂದಿದ್ದು, ಫಲವತ್ತಾದ ಭೂಮಿಯನ್ನು ಮೊನ್ನೆ ಕಾರಂಜದಲ್ಲಿರುವ 24,000 ಎಕರೆ ಜಮೀನನ್ನು ನೀರಾವರಿ ಇಲಾಖೆಗೆ ಕೊಟ್ಟಿತ್ತು ಅಧ್ಯಕ್ಷರೇ. ಸುಮಾರು ಒಂದು 28 ಗ್ರಾಮಗಳು ಮುಳುಗಡೆಯಾಗಿ ಅಧ್ಯಕ್ಷರೇ, ಅದರಲ್ಲಿ ಸಂಪೂರ್ಣವಾಗಿ 9 ಗ್ರಾಮಗಳು ಜಲಾವೃತಿ ಆಗಿ ಅಧ್ಯಕ್ಷರೇ. ಒಂದು 60,000 ಜನರು ಎಫೆಕ್ಟೆಡ್ ಆಗಿರೋ ಅಧ್ಯಕ್ಷರೇ. ಸುಮಾರು ಏನಿದು ಕಾರಂಜಿ ಯೋಜನೆಗೆ ಜಮೀನನ್ನು ತಗೊಂಡಿದ್ರು ಸರ್ಕಾರ 1972-73ರಲ್ಲಿ. ಸುಮಾರು ಆ ನೀರಿನಿಂದ ಭಾಲ್ಕಿ, ಹುಮ್ನಾಬಾದ್, ಔರಾದ್, ಬೀದರ್ ಈ 4 ತಾಲೂಕುಗಳು ನೀರು ಪೂರೈಕೆ ಆಗ್ತದೆ ಅಧ್ಯಕ್ಷರೇ. ಮತ್ತೆ ನಮ್ಮ RDPR ಕೂಡ ಮಲ್ಟಿ ವಿಲೇಜ್ ಸ್ಕೀಮ್, 3 ಮಲ್ಟಿ ವಿಲೇಜ್ ಸ್ಕೀಮ್ ಇದೇ ನೀರಿನಿಂದ ನೀರು ಕುಡಿತಾ ಇದಾರೆ ಅಧ್ಯಕ್ಷರೇ. ಬಟ್ ಅವರು ಬೇಡಿಕೆ ಕಳೆದ 2024 ಡಿಸೆಂಬರ್ ಅಲ್ಲಿ ಅಹೋರಾತ್ರಿ ಧರಣಿ ಸುಮಾರು 2 ವರ್ಷ ಅಂದ್ರೆ 890 ದಿನ ಅಹೋರಾತ್ರಿ ಧರಣಿ ಶಾಸಕರಿಗೂ ಕೂಡ ಉತ್ತರ ಸಿಗುವಂತಹ ಪರಿಸ್ಥಿತಿಯಲ್ಲಿ ಇಂದಿಗೂ 28 ಹಳ್ಳಿಯ ಜನ ಅಹೋರಾತ್ರಿ ಹೋರಾಟ ಮಾಡುತ್ತಿದ್ದು ಮನವಿ ಅವಕಾಶ ಕೊಟ್ಟಿದ್ದಾರೆ. 1981-82ರಲ್ಲಿ ಎಕರೆಗೆ ಸುಮಾರು 3,000 ಅಲ್ಪ ಪರಿಹಾರ ನೀಡಿದ್ದು 14,500 ಎಕರೆಗೆ ಹೆಚ್ಚು ಭೂಮಿಯನ್ನು ರೈತರ ಜಲಾಶಯಕ್ಕೆ ಬಿಟ್ಟುಕೊಟ್ಟಿದ್ದು ಸರಿಯಾದ ಪುನರ್ವಸತಿ ಕಲ್ಪಿಸಿಲ್ಲ. ಆಲ್ಮಟ್ಟಿ ಯೋಜನೆ ಮಾದರಿ ವೈಜ್ಞಾನಿಕ ಪರಿಹಾರ ನೀಡಲು ಮತ್ತು ವಸತಿ ಸೌಲಭ್ಯ, ಕುಟುಂಬದ ಸದಸ್ಯರಿಗೆ ಉದ್ಯೋಗ ನೀಡಲು ಮನವಿ ಮಾಡುತ್ತಲೇ ಬಂದಿರುತ್ತಾರೆ. ವಿಷಯ ಕುಡಿದು ಸಾಯುವ ಪರಿಸ್ಥಿತಿ ಉಂಟಾಗಿದೆ ಎಂದು ಸೋಮನಾಥ್ ಪೋಸೆಟ್ಟಿ ಸರ್ಕಾರಕ್ಕೆ ಗಂಭೀರ ಎಚ್ಚರಿಕೆ ನೀಡಿದರು. ಇವತ್ತು ಬೀದರ್ ಜಿಲ್ಲೆ ಕರ್ನಾಟಕದ ಒಂದು ಕಿರೀಟ, ಈ ಒಂದು ಕಿರೀಟದ ಒಂದು ವ್ಯಾಪ್ತಿಯಲ್ಲಿ ಬಂದ್ರೆ ಸಾಕಷ್ಟು ಸಮಸ್ಯೆಗಳಲ್ಲಿ ಒಂದು ಕೇವಲ 2 ಸಮಸ್ಯೆಗಳು ಬಹಳ ಗಂಭೀರವಾಗಿದೆ. ಅದು ಬೀದರ್ ಜಿಲ್ಲೆಯ ನಡಿ ಆಗಿರ್ತಕ್ಕಂಥ ಒಂದು ಸಕ್ಕರೆ ಕಾರ್ಖಾನೆ, ಆ ಸಕ್ಕರೆ ಕಾರ್ಖಾನೆ ಬೆಳೆಯಿರ್ತಕ್ಕಂಥ ಕಾರಂಜಿ ಜಲಾಶಯದ ಒಂದು ಹೋರಾಟ ಏನಂತಂದ್ರೆ 1972ರಿಂದ ಏನಂದ್ರೆ ರೈತರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜಮೀನುಗಳನ್ನ ಕಳ್ಕೊಂಡು ಇವತ್ತು ಪರಿಹಾರ ಅಂತಕ್ಕಂಥ ಕೇವಲ ಬೆರಳಿಕೆಯಷ್ಟು ಕೂಡ ಇಲ್ಲದಂತ ಏನಂದ್ರೆ ಸಮಾಧಾನ ಕೊಟ್ಟು ಇವತ್ತು ಸಮಾಧಾನಕರ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರ ಇವತ್ತಿಗೂ ಕೂಡ ಏನಂದ್ರೆ ದಶಕಗಳಿಂದ ಏನಾದ್ರು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಆ ಒಂದು ಹೋರಾಟದ ಕುರಿತಂತೆ ಇವತ್ತು ನೋಡ್ಬೇಕಾಗಿದ್ದಲ್ಲಿ ಯಾವ ರೀತಿ ಹೋರಾಟಗಳನ್ನ ಮಾಡ್ಕೊಂಡು ಬಂದು ಇವತ್ತು ಸಿಕ್ಕಂತ ಪರಿಹಾರ ಮತ್ತು ಇವತ್ತು ಸಿಕ್ಕಂತ ಹೋರಾಟಕ್ಕೆ ಪ್ರತಿಫಲ ಏನ್ ಸಿಕ್ತು, ಏನ್ ಬಯಸ್ತಾ ಇದ್ದಾರೆ ಅಂತ ಕೇಳ್ಕೊಂಡೋಣ. ಸರ್, ಇವತ್ತು ತಾವೇನಂದ್ರೆ 1972ರಿಂದ ಇವತ್ತಂದ್ರೆ ಹೋರಾಟ ಕಾರಂಜಿ ಜಲಾಶಯ ಸಂತ್ರಸ್ತರಾಗಿದ್ದು ಹೋರಾಟ ಮಾಡ್ತಾ ಇದ್ವಿ. ಮೊದಲ ಹೋರಾಟದ ಒಂದು ಪ್ರತಿಫಲವಾಗಿ ಸಿಕ್ಕಂತ ಕೆಲವೊಂದಿಷ್ಟು ಹಣ ಏನ್ ಸಿಕ್ತು, ಆ ಹಣದ ಒಂದು ಎಷ್ಟು ಸಿಕ್ತು, ಯಾವ ರೀತಿ ಆಯ್ತು ಪ್ರತಿಫಲ ಅನ್ನೋದ್ರ ಬಗ್ಗೆ ಮೊದಲ ಹೋರಾಟದ ಬಗ್ಗೆ ತಾವೇನು ತಿಳಿಸ್ಕೊಡ್ತೀರಿ? ಸರ್, ನಮ್ದು ಬೀದರ್ ಡಿಸ್ಟಿಕ್ ಎಲ್ಲಕ್ಕಿಂತ ದೊಡ್ಡದು, ಎಲ್ಲಕ್ಕಿಂತ ಒಳ್ಳೆ ಭೂಮಿ ಅಂದ್ರೆ ಬಗ್ದಲ್, ಖೇಣಿರಂಜಲ್ ಈ ಬೆಲ್ಟ್ ನಮ್ದು. ಎಲ್ಲ ದೊಡ್ಡ ಜೋಳ ಬೆಳೆಯೋದು, ಒಳ್ಳೆ ರೀತಿಲಿ ಬರೋದು ಇದೇ ಬೆಲ್ಟ್. ಇದೇ ಬೆಲ್ಟ್ದ ಭೂಮಿ ಎಲ್ಲ ಅವ್ರು ತಗೊಂಡಿದ್ದಾರೆ. ತಗೊಂಡು ದುಡ್ಡು ಕೊಡ್ತೀವಿ ಅಂತ ಹೇಳಿದವರು ಒಟ್ಟು ದುಡ್ಡೇ ಕೊಟ್ಟಿಲ್ಲ ಇವತ್ತಿನ. ಅವ್ರು ಏನು 86ರಾಗ 3,000ಲಿಂದ ದುಡ್ಡು ಕೊಟ್ಟಿದ್ದಾರೆ. 3,000ಲಿಂದ ದುಡ್ಡು ಕೊಟ್ಟು ಅದ್ರ ಬಾದ್ ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ. ಯಾರಿಗೆ ಕೋರ್ಟಿಗೆ ಹೋದವರಿಗೆ ನೀವು ಹೋಗ್ಬೇಡ್ರಿ, ನಾವ್ ಇಲ್ಲೇ ಕೊಡ್ತೇವೆ, ಮನೆ ತಂದು ಕೊಡ್ತೇವೆ, ಈಗ ಕೊಟ್ಟಿದ್ವಿ ಅಂತೇಳಿ ಇಷ್ಟೊತ್ತನ ದುಡ್ಡೇ ಕೊಟ್ಟಿಲ್ಲ ಅವ್ರು. ಈಗ ಕೇಳಕ್ ಹೋದ್ರೆ ನೀವು ಕೋರ್ಟಿಗೆ ಹೋಗಿಲ್ಲ, ನಾವು ಎಲ್ಲಿ ದುಡ್ಡು ಕೊಡರಿ. ಈಗ ಕೋರ್ಟಿಗೆ ಹೋಗ್ಲಕ್ಕೂ ನಮಗ್ ಚಾನ್ಸ್ ಇಲ್ಲ. 90 ಡೇಸ್ ಅವ್ರೇನು 3,000 ರೂಪಾಯಿ ಕೊಟ್ಟಿರು, 3,200ಲಿಂದ ಬಂದು ಅದು IBದಾಗ ಕುಂತು ತಹಶೀಲ್ದಾರ್ ಬಂದು ಇಲ್ಲಿ ದುಡ್ಡು ಕೊಟ್ಟು ಹೋಗಿದ್ದಾರೆ. ಅದ್ರ ಬದ್ ನೀವು ಯಾವ್ದು ಹೋಗ್ಬೇಡ್ರಿ, ನಿಮ್ ಮನೆ ಬರ್ತದ ದುಡ್ಡು ಅಂತ ಅವ್ರೇ ಹೇಳಿದ್ರು. ಯಾಕಂದ್ರೆ ಇದು ಮುಂದೆ ಹೋಗ್ಬಾರ್ದು. ಈಗ ನಮ್ ಬಾಜು ಪಕ್ಕದಲ್ಲಿ ಏನಪ್ಪಾ ಅಂದ್ರೆ ಬೆಣ್ಣೆತ್ತೂರ್ ಅದ, ಆಲ್ಮಟ್ಟಿ ಅದ, ಇವಕ್ಕೆಲ್ಲ ಏನಪ್ಪಾ ಅಂತಂದ್ರ ಅವ್ರು ಇಲ್ಲ ಅಂದ್ರೆ ಆ ಟೈಮ್ನಾಗ 86ರಲ್ಲಿ 1.5 ಲಕ್ಷ 2 ಲಕ್ಷ ರೂಪಾಯಿ 1 ಎಕರೆ ಕೊಟ್ಟಿದಾರ. ಇಲ್ಲಿಂದ ಇಲ್ಲೇ ನಮ್ಗೆ ಯಾಕೆ ಇಟ್ಟು 1 ಕಣ್ಣಿಗೆ ಸುಣ್ಣ, 1 ಕಣ್ಣಿಗೆ ಬೆಣ್ಣಿ, ಮತ್ ಮನಿಗೊಂದು ಗೌರ್ಮೆಂಟ್ ಜಾಬ್ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನು ಯಾವ್ದು ಯಾರಿಗೂ ಗೌರ್ಮೆಂಟ್ ಜಾಬ್ ಇಲ್ಲ, ಏನಿಲ್ಲ. ನಮ್ಮ ಮನಿ ಹೆಣ್ಮಕ್ಳೆಲ್ಲ ದೊಡ್ಡವರಾಗಿ ಕುಂತು ಎಷ್ಟು ಮಂದಿ ಫಾಸಿ ಹಾಕೊಂಡು ಸತ್ರು, ಎಷ್ಟೋ ಮಂದಿ ಹೈದ್ರಾಬಾದ್ ಹೋಗಿದಾರ. ಈಗ ಕೆಲಸ ಮಾಡಕ್ ಬೇರೆ ಬೇರೆ ಕಡೆ ಹೋಗಿದಾರೆ. ಎಲ್ಲ 40 ಎಕರೆ 30 ಎಕರೆ 20 ಎಕರೆ ಹೋಗಿದವರೆಲ್ಲ
ಅರ್ಬಿ ಹರ್ಕೊಂಡು ರೋಡಿನ ಮೇಲೆ ಓಡಾಡಿ ಸತ್ತೋದ್ರಿ ಇಸು ಮಂದಿ. ಇನ್ನ ಇವ್ರು ಕುಡ್ಲಕ್ ದುಡ್ಡು ಕುಡ್ಲಕ್ ರೆಡಿ ಇಲ್ಲ. ಯಡಿಯೂರಪ್ಪರಿದ್ರು ಅವಾಗ ಬಿ CM ಇದ್ರು ಅವ್ರು ಕುಡ್ತಿ ಅಂತ ಹೇಳಿದ್ರು, ಅವ್ರು ಬಿ ಕುಡಲ್ ಹೋದ್ರು. ಈ ಸಿದ್ದರಾಮಯ್ಯ ಅವ್ರು ಮೊದಲು CM ಇದ್ರು ಕುಡ್ತಿ ಅಂದ್ರು ಅವರು ಕುಡ್ಲಾಗ್ತಾ ಇಲ್ಲ. ನಮ್ದು ಖರ್ಗೆ ಅವರು ಇದಿದ್ರು, ಧರಮ್ ಸಿಂಗ್ ಅವರು CM ಇದ್ರು, ಕಾಫಿ ಬೋರ್ಡ್ದಾಗ ಮೀಟಿಂಗ್ ಮಾಡಿದ್ರು, ನಿಮ್ಗೆಲ್ಲ ನಾವು ಪ್ಯಾಕೇಜ್ ಕೊಡ್ತೇವೆ ಅಂತ ಹೇಳಿದ್ರು. CM ಇವ್ರು ಇದ್ರು ನಮ್ ಜಾಮದಾರ್ ಅಂತ ಹೇಳಿ, ಅವರು IAS ಅಫ್ಸರ್ ಜಾಮದಾರ್, ಅವ್ರ ಮೀಟಿಂಗ್ ದಾಗ ಎಲ್ಲ ಮಾತಾಡಿ ನಾನು ಡೋರ್ ವಿಸಿಟ್ ಮಾಡಿ ಕೊಡ್ತೀನಿ ಸರ್ ಅಂತ ಹೇಳಿದ್ರು. ಪ್ಯಾಕೇಜ್ ಕೊಡ್ರಿ, ಒಂದ್ 500 ಕೋಟಿ ಕೊಡ್ರಿ ಅಂತ ಹೇಳಿದ್ರು. ಅವ್ರು ಯಾವ್ದು ಕೊಡ್ತೀನಿ ಅಂತ ಹೇಳಿದ್ರು, ಅವರು ಕೊಟ್ಟಿಲ್ಲ. ಇನ್ನ ಇವತ್ತಿನವರೆಗೆ ನಾವು ಬರೀ ಹೋರಾಟ ಮಾಡತ್ತಿದ್ವು. ಈಗ ಏನಪ್ಪಾ ಅಂದ್ರೆ ಬೀದರ್ದಾಗ 3 ವರ್ಷ ಹಿಡಿದು ನಾವು ಹೋರಾಟ ಮಾಡ್ತಾ ಇದೀವಿ. ಅಹೋರಾತ್ರಿ ಉಪವಾಸ ಧರಣಿ ಕೂತಿದ್ವಿ. ಇವ್ರು ಈಶ್ವರ್ ಖಂಡ್ರೆ ನಮ್ಮ ಡಿಸ್ಟ್ರಿಕ್ಟ್ ದಾಗ ಅಂದ್ರೆ ಈಶ್ವರ್ ಖಂಡ್ರೆ ಲುಚ್ಚ ಬದ್ಮಾಶ್ ಯಾರು ಇಲ್ಲ. ಈಶ್ವರ್ ಖಂಡ್ರೆ ಏನಪ್ಪಾ ಅಂದ್ರೆ ಈಗ ನಮ್ಗೆಲ್ಲ ಕುಂತವ್ರಿಗೆ ಎಬ್ಸಿ ನಿಮ್ಗೆ ದುಡ್ಡು ಕೊಡಿಸ್ತೇನೆ ಅಂತ ಹೇಳಿ ಬೆಳಗಾವಿ ಅಧಿವೇಶನದಾಗ ಕರ್ಕೊಂಡು ಹೋಯ್ದು. ಸುಮ್ನೆ ಏನೋ ಒಂದು ಆಶ್ವಾಸನೆ ಹೇಳಿ ಅಲ್ಲಿ ಹೇಳಿದ್ರು ನಾವು ಆಲ್ರೆಡಿ ನಿಮ್ದು ಪ್ಯಾಕೇಜ್ ಮಾಡ್ಲಕ್ ಹೇಳ್ತೀವಿ ಅಂತ ಹೇಳಿದ್ರು. ಮತ್ ನಮ್ದು ಏನಪ್ಪಾ ಅಂದ್ರೆ ಭೂಮಿ ಹೋಗ್ಯದ, ಭೂಮಿ ಹೋಗಿದ್ ಈಗ ಮತ್ತೆ ಅವಾಗ 88 ದಾಗ ಹೋಗಿದ್ ಭೂಮಿದು ಇದು 78 ದಾಗ ಹೋಗಿದ್ ಭೂಮಿದು ದುಡ್ಡು 3,500 ಕೊಟ್ರು. ಈಗ ಡ್ರೋನ್ ಸರ್ವೆ ಮಾಡಿದಾರೆ, ಈಗ ಮ್ಯಾನ್ಯುವಲ್ ಸರ್ವೆ ಮಾಡಿದಾರೆ, ಈಗ ಹೋಗ್ಯದ 4-1 ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೂ ತನ ಮಾಡಿಲ್ಲ. ಅಲ್ಲ ಈ ಆ ಒಂದು ಭೂಮಿನ ಮಂದಾಗ CM ಅವ್ರಿಗೆ ನಾವು ಬೀದರ್ ಡಿಸ್ಟ್ರಿಕ್ಟ್ ದವ್ರು ಏನಿದ್ಯೋ ಕಾರಂಜಿದವ್ರು ಅಂಬದ್ ತೋರಿಸ್ತೇವೆ ನಾವು. ಓಕೆ ಹಾ, ಸೋಮನಾಥ್ ಪೋಶೆಟ್ಟಿ ಅಂತ ಹೇಳಿ ಬಗದಲ್. ಓಕೆ ಹಾ ಸರ್.